ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 10ನೇ ಅಧ್ಯಾಯ 27ನೇ ವಚನ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ನಿಮಗೆ ಕುರುಬನಾಗಿ ಇದ್ದಾರೆ. ಒಳ್ಳೆ ಕುರುಬನು. ಆತನ ಸ್ವರಕ್ಕೆ, ಆತನ ಮಾತಿಗೆ ನೀವು ಕಿವಿಗೊಟ್ಟು ಅವರನ್ನು ಹಿಂಬಾಲಿಸುವುದಾದರೆ ನಿಜವಾಗಿಯೂ ಸಹ ನೀವು ಧನ್ಯರು. ನಿಮ್ಮ ಅಗತ್ಯತೆಗಳನ್ನು ಪೂರೈಸುವಂಥದ್ದು ಮಾತ್ರವಲ್ಲದೆ ಈ ಲೋಕದಲ್ಲಿ ನಿಮ್ಮನ್ನು ಹೊತ್ತುಕೊಂಡು ನಡೆಸುವಂತಹ ಕುರುಬನಾಗಿ ಇದ್ದಾರೆ. ನೀವು ಬಳಲಿ ಹೋದಾಗಲೂ ಬಲಹೀನವಾದಾಗಲೂ ನನ್ನ ಜೀವಿತ ಮುಗಿದೇ ಹೋಯಿತು ಎಂಬುದಾಗಿ ಹೇಳಿ ಸಂಕಷ್ಟಕ್ಕೆ ಒಳಗಾದಂತಹ ಸಮಯದಲ್ಲೂ ಸಹ ನಿಮ್ಮನ್ನು ಬಿಟ್ಟು ಬಿಡದೆ ಅವರು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ನಡೆಸುವವರಾಗಿ ಇದ್ದಾರೆ. ಹದ್ದು ತನ್ನ ಮರಿಯನ್ನು ಹೇಗೆ ಹೊತ್ತು ನಡೆಸುತ್ತದೋ ಅದೇ ಪ್ರಕಾರವಾಗಿ ಕರ್ತನು ಅದಕ್ಕಿಂತಲೂ ಸಹ ಶ್ರೇಷ್ಠವಾಗಿ ನಡೆಸುವಂತಹ ಕುರುಬನಾಗಿ ಇದ್ದಾರೆ. ಆತನು ನಿಮ್ಮ ಅಗತ್ಯತೆಗಳನ್ನು ಪೂರೈಸುವಂಥದ್ದು ಮಾತ್ರವಲ್ಲದೆ ನಿಮಗೆ ವಿಶ್ರಾಂತಿಯನ್ನು ಸಹ ಕೊಡುವಂಥ ಕುರುಬನು. ನಿಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಕೊಡುವಂತಹ ಕುರುಬನಾಗಿದ್ದಾರೆ. ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ಆತನು, ನಿಮ್ಮ ಗಾಯಗಳನ್ನು ಕಟ್ಟುವಂಥ ಕುರುಬನು, ನಿಮ್ಮ ಜೀವಿತವನ್ನು ಉಜ್ಜೀವಿಸ ಮಾಡುವಂಥ ಕುರುಬನು. ಆತನ ಸ್ವರಕ್ಕೆ ಕಿವಿಗೊಡಬೇಕು. ಆತನನ್ನು ಹಿಂಬಾಲಿಸುವಾಗ ನಿಮ್ಮನ್ನು ಎಲ್ಲ ಪರಿಸ್ಥಿತಿಗಳಿಂದಲೂ ಸಹ ಅವರು ಬಿಡಿಸುವವರಾಗಿ ಇದ್ದಾರೆ. ಕೆಲವೊಂದು ವೇಳೆಯಲ್ಲಿ ನೀವು ಕಲ್ಲು ಮುಳ್ಳಿನಂತಹ ಹಿಂಸೆಗಳಲ್ಲಿ ನಲುಗು ಹೋಗಿರುವುದಾದರೂ ಸಹ ನಿಮ್ಮನ್ನು ಹಿಡಿದುಕೊಂಡು ಸಂತೈಸಿ ನಿಮ್ಮನ್ನು ಆಧರಿಸಿ ನಡೆಸುವಂಥ ಕುರುಬನಾಗಿದ್ದಾರೆ. ಅವರು ನಿಮಗೆ ಮರೆಯಾಗಿಲ್ಲ, ನಿಮ್ಮ ಸಮೀಪದಲ್ಲೇ ಇದ್ದಾರೆ. ನೀವೇ ನನ್ನ ಕುರುಬನು ಎಂಬುದಾಗಿ ಹೇಳಿ ಅವರನ್ನು ಕರೆಯುವುದಾದರೆ ನಿಮ್ಮನ್ನು ಹೊತ್ತುಕೊಂಡು ಮಾರ್ಗವನ್ನು ನಡೆಸುವವರಾಗಿದ್ದಾರೆ. ನಾವು ಪ್ರಾರ್ಥಿಸುವ. ನಮ್ಮ ರಕ್ಷಕನಾಗಿರುವ ಯೇಸುವೇ ಸ್ವಾಮಿ, ನೀವೇ ನಮ್ಮ ಕುರುಬನಪ್ಪ. ನಾವು ನಿಮ್ಮ ಸ್ವರಕ್ಕೆ ಕಿವಿಗೊಟ್ಟು ನಿಮ್ಮನ್ನು ಹಿಂಬಾಲಿಸಲು ಹಾಗೆಯೂ ನೀವು ನಮಗೆ ನೇಮಿಸಲ್ಪಟ್ಟಂಥ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆಯೂ ನಮಗೆ ಸಹಾಯಿಸಿರಿ. ನಮ್ಮ ರಕ್ಷಕನಾಗಿರುವ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.